ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೋರಿಯಾಸಿಸ್ ದೀರ್ಘಕಾಲೀನ ಚರ್ಮದ ಸೋಂಕಿನ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ ಮತ್ತಷ್ಟು ಮಾತಾಡೋಣ ಡಾಕ್ಟರ್ ಜೊತೆಗೆ. ಸೊ ಡಾಕ್ಟರ್, ಡಯಾಗ್ನೋಸ್ ಅಂದರೆ ಪರೀಕ್ಷೆಗಳು, ಸೋರಿಯಾಸಿಸ್ಗೆ ಯಾವೆಲ್ಲ ಪರೀಕ್ಷೆಗಳು ಅತಿ ಮುಖ್ಯವಾಗಿ ಮಾಡಿಸ್ಬೇಕು, ಹಾಗೆ ಚಿಕಿತ್ಸೆ ಏನಿದೆ ಹೋಮಿಯೋಪತಿಯಲ್ಲಿ? ಓಕೆ, ಇದಕ್ಕೆ ದೊಡ್ಡದಾಗಿ ಫಾರ್ ಎಕ್ಸಾಂಪಲ್ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟಿದ್ದೀವಿ, ಸೋರಿಯಾಸಿಸ್ ಕಂಡುಹಿಡಿಬಿಟ್ಟಿದ್ದೀವಿ, ಅವಲ್ಲ. ಇದು ತುಂಬ ಇದು ಸ್ಕಿನ್ನಲ್ಲಿ ಏನೋ ಚರ್ಮ ರೋಗದಲ್ಲಿ ಒಂದು ಇದು ಕಾಣಿಸ್ಕೊಳ್ಳೋದು ಒಂದು 10-20%. ಈಗ ಟೋಟಲ್ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಟೋಟಲಾಗಿ ತೊಗೊಂಡ್ರೆ ಏನೋ ಫಾರ್ ಎಕ್ಸಾಂಪಲ್ ಎಕ್ಸಿಮಾ, ಡ್ರೈ ಸ್ಕಿನ್ನು, ಇದು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಅಂದರೆ ಜನರಲ್ ಆಗಿ ಡ್ರೈ ಸ್ಕಿನ್ ಅವರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಜನರಲ್ ಆಗಿ ಅಗೇನ್ ರೇಷಿಯೋ ಅನ್ನುವಾಗ ವೆನ್ ಕಂಪೇರ್ ಟು ದ ಮೇಲ್ ಆ್ಯಂಡ್ ಫೀಮೇಲ್ ರೇಷಿಯೋ ಅನ್ನುವಾಗ ಜನರಲ್ ಆಗಿ ಮೇಲ್ನಲ್ಲಿ ಸ್ವಲ್ಪ ಒಂದು 3 out of 5 persons 3 persons ಗೆಟ್ ಇನ್ ದ ಮೇಲ್ ಇಸ್ ರೇಷಿಯೋ ಆ್ಯಂಡ್ 3:2 ರೇಷಿಯೋ ಅಂತ ಹೇಳ್ಬೋದು. ಸ್ವಲ್ಪ ಯಾಕಂದರೆ ಅದು ಒತ್ತಡ, ಲೈಫ್ ಚೇಂಜಸ್ಸು, ಬಟ್ ಇವಾಗ ಈವನ್ ದ ಫೀಮೇಲ್ಸ್ ಆರ್ ಕಮ್ಮಿಂಗ್ ಲೈಕ್ ದಿಸ್. ಬಟ್ ಟೋಟಲ್ ಪಾಪ್ಯುಲೇಷನ್ನಲ್ಲಿ ಈವನ್ ದರ್ ಇಸ್ ನಾಟ್ ಅ ವೆರಿ ಗ್ರೇಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಲೆಕ್ಕಾಚಾರ. ನಮ್ಮ ಎನಿ ಡಿಸೀಸ್ ಆಗಲಿ ನಮ್ಮ ಇಂಡಿಯಾನಲ್ಲಿ ಸ್ವಲ್ಪ ಕಡಿಮೆ, ಇನ್ನು ಅಷ್ಟೊಂದು ನಾವು ಹೋಗಿ ರಿಪೋರ್ಟ್ ಮಾಡೋದಾಗಲಿ ಹಾಸ್ಪಿಟಲ್ ಡೇಟಾನಲ್ಲಿ ಆಗಲೆಲ್ಲ ತುಂಬ ಕಡಿಮೆ ಇರೋದು. ಡೇಟಾ ಪ್ರಕಾರ 10% ಬಿಕಾಸ್ ಹೆರಿಡಿಟರಿನಲ್ಲಿ ಬರುತ್ತೆ, ಸ್ಟ್ರೆಸ್ಸು, ಇದೆಲ್ಲ ಆಲ್ ದಿಸ್ ಲೈಫ್ ಸ್ಟೈಲ್ ಚೇಂಜಸ್, ಎವ್ರಿಥಿಂಗ್ ಈಸ್ ಟಿಯರ್ಸ್. ಎಸ್, ಹೋಮಿಯೋಪತಿ ಸಿನ್ಸ್ ಐ ವಾಸ್ ಟೆಲಿಂಗ್ ಬೇಸಿಕಲಿ ದಟ್ ವಿ ಹ್ಯಾವ್ ಗಾಟ್ ದಿಸ್ ಮ್ಯಾಸ್ಮ್ಯಾಟಿಕ್ ಬ್ರೇಕನ್ನು ಕೊಡೋಕ್ಕೆ ಓನ್ಲಿ ಹೋಮಿಯೋಪತಿ ಈಸ್ ಪಾಸಿಬಲ್. ವಾಟ್ ಇಸ್ ದಿಸ್? ಫ್ರಮ್ ದ ಪ್ರೀವಿಯಸ್ ಜನ್ರೇಷನ್ ಬಂದಿರೋನ ಒಂದು ಬ್ಲಾಕ್ ಕೊಡಬೇಕು. ಹೆಂಗೆ ಬ್ಲಾಕ್ ಕೊಡ್ತೀವಿ? ವಿ ರೈಸ್ ಯುವರ್ ಇಮ್ಯುನಿಟಿ. ಈಗ ಮುಳ್ಳಿನ ತೆಗಿಬೇಕು, ವಜ್ರದಿಂದ ಕಟ್ ಮಾಡಬೇಕು ಅಂತ ಹೇಳೋ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಪರ್ಸನ್ ನಾಟ್ ದ ಡಿಸೀಸ್, ದ ಪರ್ಸನ್ ನೀಡ್ಸ್ ಇಸ್ ಇಮ್ಯುನಿಟಿ ಅನ್ನುವಾಗ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ. ಪದೇ ಒಂದು ವರ್ಷದಲ್ಲಿ ಆಲ್ 365 days ಆ ಚರ್ಮ ರೋಗದಲ್ಲಿ ಕಷ್ಟಪಡ್ತಾ ಇರೋರು 1 ವರ್ಷ ನಾವು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಎಸ್ ಐ ಆಮ್ ನಾಟ್ ಸಫರಿಂಗ್ ಔಟ್ ಆಫ್ ಆಲ್ 368 days, ಮಾರ್ನಿಂಗಿಂದ ಸಾಯಂಕಾಲ ತನಕ ಕರ್ಕೊಳ್ಬೇಕು, ಆ ನವೆ, ಆ ಇದೆಲ್ಲ ಕಡಿಮೆ ಆಗುತ್ತೆ. ಈ ಸೀಸನ್ನಿಂದ ನೆಕ್ಸ್ಟ್ ಸೀಸನ್ ನೋಡ್ತಾ ಇರುವಾಗ ಒಂದು 20% ಕಡಿಮೆ ಆಗ್ತಾ ಬರುತ್ತೆ. ಬಿಕಾಸ್ ವಿ ಟ್ರೀಟ್ ದ ಪರ್ಸನ್. ಸೊ ಈಸ್ ಮೈಂಡ್, ಈಸ್ ಬಾಡಿ ಅಂಡ್ ಸೋಲ್ ಅಂತ ಹೇಳ್ತೀವಿ, ದ ಟ್ರಯಾಡ್ ಆಫ್ ಅವರ್ಸ್ ಇದು ಅಂತ ಹೇಳ್ತೀವಿ. ಕೊಟ್ಟ ತಕ್ಷಣ 20% ಬರುತ್ತೆ. 20% ಅಂದರೆ ಏನು ಲೆಕ್ಕಾಚಾರ ಅಂದರೆ ಕರೆಕ್ಟ್ ಟೈಮಲ್ಲಿ ಇವನ್ ಕಲರ್ ಕೊಡೋಲ್ಲ ತೋರಿಸ್ತಾರಲ್ಲ ಆ ಥರ. ಬಟ್ 20% ಫಾರ್ ಎಕ್ಸಾಂಪಲ್ ಹೇಳಿದ್ರೆ 365 daysನಲ್ಲಿ 20% ಎಷ್ಟಾಯಿತು? ಈಸ್ ಗೋಯಿಂಗ್ ಟು ಸಫರ್ ಓನ್ಲಿ ಸಮ್ವೇರ್ ಅರೌಂಡ್ 180 days to 200 days. ಸೊ ಸೆಕೆಂಡ್ ಇಯರ್ ಆಯಿತು. His immunity power much more rises. Okay. His Vatada is, he is able to plan, he is able to manage. I should tell one very good case. Nearly 40-50% cases of psoriasis ನಮ್ಮ ಪಾಸಿಟಿವ್ ಹೋಮಿಯೋಪತಿನಲ್ಲಿ ನನ್ನ ಇದರಲ್ಲಿ ಇದೆ. ಅವ್ರಿಗೆ ಹೇಳಿದೆ, ಫಾರ್ ಎಕ್ಸಾಂಪಲ್ ಹೇಳಿದ್ರಲ್ಲ, ಒನ್ಸ್ ಇನ್ 4 days ನಿಮ್ಮ ಸ್ಕಿನ್ ಬೆಳೀತಾ ಇರುತ್ತೆ. ಅವಾಗ ಏನಾಯಿತು, ಡಾಕ್ಟ್ರೇ ಅಷ್ಟೊಂದು ಎನರ್ಜಿ ನಾವು ವೇಸ್ಟ್ ಮಾಡ್ತಾ ಇದ್ದೀನಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ತಕ್ಷಣ ಎಲ್ರಿಗೂ ನೀವು ಲೈಕ್ ಸ್ಟುಡಿಯೋಗೆ ಬರ್ತಾ ಇದ್ದೀರಾ, ಅದಕ್ಕೆ ತಕ್ಕದ್ದು ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ಸ್ಟೇನ್ ಇರುತ್ತೆ. ನಾವು ಡಾಕ್ಟರು ನಮಗೆ ಪೇಷಂಟ್ ನೋಡಿದರೆ ನಮಗೊಂದು ಸ್ಟೇನ್ ಇರುತ್ತೆ. ವಾಟ್ ಇಸ್ ಬೆಸ್ಟ್? ಅಕ್ಸೆಪ್ಟ್ ಇಟ್. ಅದನ್ನು ನೀವು ಪ್ಲ್ಯಾನಿಂಗ್ ಮಾಡಿದ ತಕ್ಷಣ ಅವ್ರು ಏನು ಮಾಡಿದ್ರು, ಫಾರ್ ಎಕ್ಸಾಂಪಲ್ ಮುಂಚೆಲ್ಲ ಕೆಲಸ ಚೆನ್ನಾಗಿ ಉದಾಹರಣೆಗೆ ಅದು ಇದು ಮಾಡ್ತಾ ಇಲ್ಲ, ಆ ಮನಸ್ಸನ್ನು ಇಷ್ಟೊಂದು ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀನಿ, ಪ್ರಿಪೇರ್ ಆದ ತಕ್ಷಣ ಬಿಲೀವ್ ಇಟ್ ಆರ್ ನಾಟ್, ಅವ್ರಿಗೇನು 18 ವರ್ಷ ಕಷ್ಟಪಡ್ತಾ ಇದ್ದವರು ಈಗ 1.5 ವರ್ಷವಾಗಿ ಡಾಕ್ಟ್ರೇ ಈ ಟೈಮ್ನಲ್ಲಿ ವಿಂಟರ್ ಸೀಸನ್ನಲ್ಲಿ ನಾನು ಎಷ್ಟೋ ಕಷ್ಟಪಡ್ತಾ ಇದೆ, ಈಗ 80% ಚೆನ್ನಾಗಿದ್ದೀನಿ. ದಟ್ಸ್ ಫ್ಯಾಂಟಾಸ್ಟಿಕ್. ದಿಸ್ ಇಸ್ ವಾಟ್ ಪಾಸಿಟಿವ್ ಹೋಮಿಯೋಪತಿ ಕ್ಯಾನ್ ಗಿವ್. ಓಕೆ ಡಾಕ್ಟರ್, ಈಗ ಶ್ರುತಿ ಅಂತ ಬೆಂಗಳೂರಿಂದ ಕಾಲರ್ ರೆಡಿ ಇದ್ದಾರೆ. ಶ್ರುತಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಅದು ಕೈಯಲ್ಲಿ ತೋರಿಸ್ತಾ ಇಲ್ಲ ಟಿವಿಯಲ್ಲಿ, ಸೊ ಆ ಥರ ಫಂಗಲ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ. ಅದು 4 ಬೆರಳಾಗಿದೆ. ಹೌದಾ? ಎಲ್ಲೆಲ್ಲ ಆಗಿದೆ? ಹಲೋ ಸರ್, ಅದು ಕೈಲಿ ಇದು ಕ್ಯೂ ಬರ್ತಾ ಇತ್ತು, ಸೊ ಇವಾಗ ಅದು ಉಗುರು. ಹಲೋ, ಓಕೆ ಮಾ, ನಾನು ಕೇಳ್ತಾ ಇದ್ದೀನಿ ಶ್ರುತಿ, ಹೇಳಿ ಮಾ. ಸರ್, ಅದು ಕೈಯಲ್ಲಿ ಉಗುರು ಇದೆಯಲ್ವಾ, ಅದು ಹೋಗ್ತಿದೆ ಸರ್. ಅದ್ರಲ್ಲಿ ಕ್ಯೂ ಬರ್ತಿತ್ತು, ಇವಾಗ ಸ್ವಲ್ಪ ಬಿಟ್ಟು ಹೋಗ್ತಿದೆ. ಮೆಡಿಸಿನ್ ಎಲ್ಲ ತಗೊಂಡು ಕ್ಯೂರ್ ಆಗ್ತಿಲ್ಲ. ಹೌದಾ? ಅದಕ್ಕೆ ಇದೆ ಕೆಲ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರಮ್ಮ, ಇದು ನೈಲ್ ಸೋರಿಯಾಸಿಸ್ ಅಂತ ಮೊದಲು ನಾವು ಕಂಡುಹಿಡಿಬೇಕು. ಕೆಲ ಟೈಮ್ನಲ್ಲಿ ಇನ್ಗ್ರೋಯಿಂಗ್ ನೈಲ್ಸ್ ಅಂತ ಹೇಳ್ಬೋದು, ಆ ಥರ ಇದ್ರೂ ಆಗುತ್ತೆ. ನೈಲ್ ಸೋರಿಯಾಸಿಸ್ ಆಗಲಿ, ಇನ್ಗ್ರೋಯಿಂಗ್ ಸೋರಿಯಾಸಿಸ್ ಆಗಲಿ, ನಮ್ಮ ಪಾಸಿಟಿವ್ ಹೋಮಿಯೋಪತಿ ಥರ ನಿಮಗೆ ಇನ್ನೊಂದು ಬೆಟರ್ ಎನ್ವಿರಾನ್ಮೆಂಟ್ ಕೊಟ್ಟು ನಿಮ್ಮ ಒಂದು ಆರೋಗ್ಯದಾರಿನಲ್ಲಿ ಇದು ಎರಡು ಟ್ರೀಟಬಲ್ ಆ್ಯಂಡ್ ಇಟ್ ಕ್ಯಾನ್ ವಿ ಕ್ಯಾನ್ ಗೋ ಟುವರ್ಡ್ಸ್ ಕ್ಯೂರ್. ನಾವು ನೈಲ್ಸ್ನಲ್ಲಿ ಎಷ್ಟೋ ಕೇಳಿದ್ನಲ್ಲ, ಫೋಕಲ್ ಅಂತ ಹೇಳ್ತೀವಿ ನಾವು. ನೈನಲ್ಲಿ ಕಾಣಿಸ್ಕೊಳುತ್ತೆ, ಕೈನಲ್ಲಿ ಕಾಣಿಸ್ಕೊಳುತ್ತೆ, ಸಮ್ ಏರಿಯಾಸ್ ಆಫ್ ಕಣ್ಣು ರಪ್ಪೆನಲ್ಲಿ ಕಾಣಿಸ್ಕೊಳುತ್ತೆ, ಆಮೇಲೆ ತಲೆಯಲ್ಲಿ ಕಾಣಿಸ್ಕೊಳುತ್ತೆ, ಇದೆಲ್ಲ ಕಾಣಿಸ್ಕೊಳುತ್ತೆ. ಇದೆಲ್ಲನೂ ಒಳ್ಳೆ ಕ್ಯೂರಬಲ್ ಆ್ಯಂಡ್ ವಿ ಆರ್ ಏಬಲ್ ಟು ಗಿವ್ ಯು ಮಚ್ ಪಾಸಿಟಿವ್ ಹೋಮಿಯೋಪತಿ ಕ್ಯಾನ್ ಗಿವ್ ಯು ಮಚ್ ಬೆಟರ್ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮನ್ನು ಒಳ್ಳೆ ಒಂದು ಆರೋಗ್ಯದ ದಾರಿಗೆ ತರ್ಬೋದು. ಓಕೆ, ಬೆಂಗಳೂರಿಂದ ಅಪೂರ್ವ ರೆಡಿ ಇದ್ದಾರೆ. ಅಪೂರ್ವ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ, ಹೇಳಿ ಅಪೂರ್ವ. ಹಲೋ
ಮೇಡಮ್ ಈ ತರ ನನ್ಗೆ ಮೂಗಿನ ಕೆಳಗೆಲ್ಲ ಗಾಯ ಆಗಿದೆ, ಐರನ್ ಬಾಕ್ಸ್ ಬಿದ್ದು ಕೈಯೆಲ್ಲ ಕಲೆ ಆಗಿದೆ, ಅದಕ್ಕೋಸ್ಕರ. ಓಕೆ, ಈ ಥರ ಇದು ಲೈಕ್ ಒಂದು ಟ್ರಾಮಾ ಅಂತ ಹೇಳ್ತೀವಿ. ಈ ಟ್ರಾಮಾಯಿಂದ ಬಂದಿರೋ ಸ್ಕಿನ್ ಇದರಲ್ಲಿ ನಮ್ಮಲ್ಲಿ ಒಳ್ಳೆ ಔಷಧಿಗಳಿದೆ. ನಿಮ್ಗೆ ಅನುಕೂಲ ಆಯಿತು ಅಂದರೆ ನಮ್ಮ ಪಾಸ್ಟ್ ಹೋಮಿಯೋಪತಿ ಭೇಟಿ ಮಾಡಿ ನಿಮಗೆ ಒಳ್ಳೆ ಒಂದು ದಾರಿಯನ್ನು ತರಿಸೋಣ. ಓಕೆಮಾ, ಥ್ಯಾಂಕ್ ಯು. ಓಕೆ, ಈಗ ಹೇಳಿದ್ರು ಫಸ್ಟ್ ಬಂದಿತ್ತು ನನಗೆ ಉಗುರಲ್ಲಿ ಅಂತ. ಸೊ ಉಗುರಲ್ಲಿ ಸೋರಿಯಾಸಿಸ್ ಅಲ್ಲಿ ಫಸ್ಟ್ ಆಗುತ್ತಾ? ಸೋರಿಯಾಸಿಸ್ನಲ್ಲಿ ಪಸ್ಟುಲಾರ್ ಸೋರಿಯಾಸಿಸ್, ನಾನ್ ಪಸ್ಟುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ನಾನ್ ಪಸ್ಟುಲಾರ್ ಸೋರಿಯಾಸಿಸ್ ಫಾರ್ ಎಕ್ಸಾಂಪಲ್ ಪಸ್ಟುಲಾರ್ ಪ್ಲೇಗ್ ಸೋರಿಯಾಸಿಸ್ ಕ್ಯಾನ್ ಗೆಟ್ ಕನ್ವರ್ಟೆಡ್ ಇಂಟು ಕಿವಿ ಬರುತ್ತೆ, ಅದು ಕಿವಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅದೇ ಥರ ನಾನ್ ಪಸ್ಟುಲಾರ್ ಅನ್ನು ಹೇಳುವಾಗ ಲೈಕ್ ಪ್ಲೇಗ್ ಸೋರಿಯಾಸಿಸ್ ಇರುತ್ತೆ, ನಿಯರ್ಲಿ 80% ಸೋರಿಯಾಸಿಸ್ನಲ್ಲಿ 80% ಇಸ್ ಓನ್ಲಿ ದ ಪ್ಲೇಗ್ ಸೋರಿಯಾಸಿಸ್. ಅದನ್ನಲ್ಲೂ ಪಸ್ಟುಲಾರ್ ಬರೋಕ್ಕೆ ಇರುತ್ತೆ. ಫೋಕಲ್ ಅಂತ ಹೇಳಿದ್ನಲ್ಲ, ಲೈಕ್ ದಿಸ್ ನೈಲ್ನಲ್ಲಿ ಕಾಣಿಸ್ಕೊಳ್ಳೋದು, ಕಾಲ್ನಲ್ಲಿ ಕಾಣಿಸ್ಕೊಳ್ಳೋದು, ದ ಪಾಮಾರ್ ಪ್ಲಾಂಟಾರ್ ಅಂತ ಹೇಳ್ತೀವಿ. ಪಾಮಾರ್ ಅಂದರೆ ಕೈ, ಪ್ಲಾಂಟಾರ್ ಅಂದರೆ ಕಾಲು. ಇದರಲ್ಲಿ ಬರೋದೆಲ್ಲ ಇನ್ವೇರಿಯಬ್ಲಿ ಇಟ್ ಇಸ್ ಕಾಲ್ ಪಸ್ಟುಲಾರ್ ಸೋರಿಯಾಸಿಸ್. ಅದರಲ್ಲಿ ಕಿವಿನೂ ಕಟ್ಕೊಂಡು ದಿಸ್ ಇಸ್ ಕಾಲ್ ನಾನ್ ಇನ್ಫೆಕ್ಷಿಯಸ್ ಪಸ್ ಅಂತ ಹೇಳ್ತೀವಿ ನಾವು. ಪಸ್ಟುಲೋಸಿಸ್ ಅಂತ ಹೇಳ್ತೀವಿ, ನಾನ್ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ. ಅದರಿಂದ ಇನ್ನೊಂದು ಕಡೆ ಹೋಗಿ ಅದರಿಂದ ಅಂಟುರೋಗ ಅಂತ ಹೇಳಿದ್ನಲ್ಲ, ಅಂಟುರೋಗ ಅಲ್ಲ. ಇದರಿಂದ ಇನ್ನೊಂದು ಕಡೆ ಆಗೋಲ್ಲ. ಅದೇ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಈ ಕಿವಿ ದಟ್ ಪಸ್ ವೇರ್ ಇಟ್ ಗೋಸ್ ದಟ್ ಫುಲ್ ಟ್ರ್ಯಾಕ್ಟ್ ಇಟ್ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್, ಲೈಕ್ ಎಕ್ಸಿಮಾ, ವೀಪಿಂಗ್ ಎಕ್ಸಿಮಾ ಅಂತ ಹೇಳ್ತೀವಲ್ಲ, ಅದೆಲ್ಲ ಚಾನ್ಸಸ್ ಇದೆ. ಓಕೆ, ಮೈಸೂರಿಂದ ಚಂದ್ರು ಕರೆ ಮಾಡಿದ್ದಾರೆ. ಚಂದ್ರು ಅವರು ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್, ನನಗೆ ಮಗದಲ್ಲಿ ಫುಲ್ ಪಿಂಪಲ್ಸ್ ಬಂದಿದೆ. ಹಾ, ಆ ಕರೆಗಳು ಹಂಗೆ ಉಳ್ಕೊಬಿಟ್ಟಿದೆ. ಈ ಮೂಗ್ ಸಂದಿಲೆಲ್ಲ ಫುಲ್ಲು ಕರೆಗಳಿದೆ. ಓಕೆ, ಡಾಕ್ಟರ್ ಮಾತಾಡ್ತಾರೆ. ಓಕೆ, ನಾವು ದಿಸ್ ಆಕ್ನೆ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಈ ಥರ ಇದೆಲ್ಲ ಯಾಕಪ್ಪ ಆಗುತ್ತೆ ಅಂದರೆ ಲೈಕ್ ನೀವು ಪ್ಯೂಬರ್ಟಿ, ನಿಮ್ಮ ಈ ಟೈಮ್ನಲ್ಲಿ ಏನೋ ಮೇಲ್ ಹಾರ್ಮೋನ್ ಚೇಂಜಸ್ ಈ ಥರ ಎಲ್ಲ ಆಗುತ್ತೆ. ಈ ಕಲೆ ಎಲ್ಲ ಹೋಗ್ಬೇಕಂದ್ರೆ ನಮ್ಮ ಪಾಸಿಟಿವ್ ಹೋಮಿಯೋಪತಿನಲ್ಲಿ ಔಷಧಿಗಳಿದೆ, ಅದಕ್ಕೆ ತಕ್ಕದು ಕೊಟ್ಟು ನಿಮಗೆ ಒಂದು ಕ್ಯೂರ್ ಮಾಡ್ಬೋದು. ನಿಮ್ಗೆ ಅನುಕೂಲ ಆಯ್ತು ಅಂದರೆ ಭೇಟಿ ಮಾಡಿ ನಿಮ್ಗೆ ಹೆಲ್ಪ್ ಮಾಡೋಣ. ಓಕೆ, ದೇವನಹಳ್ಳಿಯಿಂದ ಪವಿತ್ರ ಕರೆ ಮಾಡಿದ್ದಾರೆ. ಪವಿತ್ರ ಅವರು ಹೇಳಿ, ಏನು ಸಮಸ್ಯೆ ಇದೆ? ಹೇಳಿ ಪವಿತ್ರ ಅವರೇ. ನಂಗೆ ತಲೆಯಲ್ಲಿ ನೆವೆ ಆಗುತ್ತೆ ಮೇಡಮ್. ತಲೆಯಲ್ಲಿ ನೆವೆ ಆಗಿದ ತಕ್ಷಣ ಕೆನ್ನೆ ಮೇಲೆ ಮತ್ತೆ ಎಣ್ಣೆ ಮೇಲೆಲ್ಲ ಫುಲ್ಲು ಗುಳ್ಳೆ ಬರುತ್ತೆ ಮೇಡಮ್. ಹಾಂ, ಕಿವಿ ಬರುತ್ತಮ್ಮ? ಕಿವಿ ಬರುತ್ತಾ? ಕ್ಯೂ ಬರುತ್ತೆ ಸರ್. ಕಿವಿ ಬರುತ್ತಾ? ನಿಮಗೆ ಇದು ಸೆಬೋರಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಆ ಥರ ನಿಮ್ಮ ತಲೆಯಲ್ಲಿ ಇರೋದು ತುಂಬ ಹುಟ್ಟೆಲ್ಲ ಬರುತ್ತೆ, ತುಂಬ ಆವಾಗ ಬೀಳುತ್ತೆ ಅಂತ ಹೇಳ್ತಾ ಇದ್ದೀರಾ. ಆ ಥರ ಇರೋಕ್ಕೆ ಚಾನ್ಸಸ್ ಇರುತ್ತೆ. ಹೌದು ಸರ್. ನೀವು ಒಂದು ಮಾಡ್ಬೋದು, ಒಂದು ಫ್ರೀ ಟಿಪ್ಸ್ ಕೊಡ್ತಾ ಇದ್ದೀನಿ. ಯಾವಾಗಲೂ ಸೋರಿಯಾಸಿಸ್ ಬಂದಿರೋರು ಏನು ಮಾಡಬೇಕು ಅಂದರೆ ಆ ಚರ್ಮ ಡ್ರೈ ಸ್ಕಿನ್ ಅಂತ ಹೇಳಿದ್ನಲ್ಲ, ಯಾವಾಗಲೂ ಅದರಿಂದ ನೀವು ಹೆಚ್ಚಾಗತ್ತೆ. ಈಗ ಒಳ್ಳೆ ಎಣ್ಣೆ ಹಚ್ಕೊಂಡು ಒಂದು ಮಾಯ್ಶ್ಚರೈಸರ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ನಾನು ಹೇಳೋದು ಅಂದರೆ ನಮ್ಮ ಎಳ್ಳೆಣ್ಣೆ ಇದೆಲ್ಲ, ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ವಾರಕ್ಕೊಮ್ಮೆ ಮಾಡಿದ್ರೆ ಇದು ನಿಮ್ಮ ಪ್ರಾಬ್ಲಮ್ ಏನು ತೊಂದರೆ ಇಲ್ಲದೆ ಒಂದು ಅರ್ಧ ಅಟ್ಲೀಸ್ಟ್ ಅಷ್ಟಾದರೂ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಗೆ ಅನುಕೂಲ ಆಯ್ತು ಅಂದರೆ ಪಾಸಿಟಿವ್ ಹೋಮಿಯೋಪತಿ ಅಪ್ರೋಚ್ ಮಾಡಿ ಕಂಪ್ಲೀಟ್ ಕೇಸ್ ಡೀಟೇಲ್ಸ್ ತೊಗೊಂಡು ನೀವು ಔಷಧ ಕೊಟ್ಟರೆ ಇನ್ನೂ ಬೇಗ ಒಂದು ಒಳ್ಳೆ ದಾರಿಗೆ ನಿಮ್ಮನ್ನು ತರ್ಬೋದು. ಓಕೆ, ಈಗ MD ಖಾಜಾ ಬಳ್ಳಾರಿಯಿಂದ ಕರೆ ಮಾಡಿದರೆ. ಖಾಜಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಇದು ಸ್ವಲ್ಪ ತಲೆ ಮೇಲೆ ನಮಗೆ ಗುಳ್ಳೆ ಇದೆ ಮೇಡಮ್. ಎಲ್ಲಿ ಗುಳ್ಳೆ ಇದೆ? ತಲೆ ಮೇಲೆ ಮೇಡಮ್, ನಮ್ಮ ಇದು ತಲೆ ಮೇಲೆ. ಓಕೆ ಸರ್, ಅದು ಗುಳ್ಳೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತಿದ್ವಿ. ಓಕೆ, ಗುಳ್ಳೆ ಅಂದ್ರೆ ನೋವು ಬರುತ್ತಾ? ಕಿವಿ ಕಾಣಿಸ್ಕೊಳತ್ತಾ? ಇಲ್ಲ ಸರ್, ಏನ್ ಕೇಳಿಸಿಲ್ಲ ಸರ್. ಓಕೆ, ಬರೀ ಗುಳ್ಳೆ ಮತ್ತು ಅಂದರೆ ನಿಮಗೆ ಬೇಗನೆ ಹೋಗುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಗೆ ಅನುಕೂಲ ಆಯ್ತು ಅಂದರೆ ನಮ್ಮನ್ನು ಭೇಟಿ ಮಾಡಿ. ಹೀಟ್ ಬಾಯ್ಸ್ ಅಂತ ಹೇಳ್ತೀವಿ ಕೆಳ ಕಾರಣದಿಂದ, ತುಂಬ ಹಾರ್ಡ್ ಆ್ಯಂಡ್ ಸಾಫ್ಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಯಾವ ಟ್ಯೂಮರ್ ಇದನ್ನು ಸರಿ ನಾವು ಪಾಸಿಟಿವ್ ಹೋಮಿಯೋಪತಿನ ಔಷಧ ಇದೆ, ನೀವು ಒಳ್ಳೆ ಒಂದು ದಾರಿನ ತರಿಸ್ಬೋದು. ಓಕೆ, ನೆಲಮಂಗಲಿಂದ ಸೌಮ್ಯ ಕರೆ ಮಾಡಿದರೆ. ಸೌಮ್ಯ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ, ಹೇಳಿ ಸೌಮ್ಯ ಅವರೇ. ಮೂಗಿನ ಮೇಲೆ ಒಳ್ಳೆ ಬಂಗ್ ಬರುತ್ತಲ್ಲ, ಆ ಥರ ಬ್ಲಾಕ್ ಮಾರ್ಕ್ ಬರ್ತಾ ಇದೆ. ಓಕೆ, ಎಷ್ಟು ವರ್ಷಗಳಾಗಿದೆಮ್ಮ ಇದು? ಅದು ಇವಾಗ ರೀಸೆಂಟ್ ಆಗಿ ಒಂದು 6 month ಇಂದ ಆ ಥರ ಆಗ್ತಾ ಇದೆ. ಅಕಸ್ಮಾತ್ ದೊಡ್ಡದಾದ ಮೇಲೆ ಬರ್ತಾ ಇದ್ದ? ಇನ್ನು ಇವಾಗ ಸ್ಟಾರ್ಟಿಂಗ್. ಇವಾಗಲೇ ಸ್ಟಾರ್ಟಿಂಗಾ? ಓಕೆ, ಕೆಲ ಟೈಮ್ನಲ್ಲಿ ಇದು ಈಗ ಸ್ಟಾರ್ಟಿಂಗ್ ಆಯಿತು, ಇಲ್ಲ ಹೊರಗೆ ಹೋದರೆ ನೀವು ಬಿಸಿಲಿನಲ್ಲಿ ಹೊರಗೆ ಹೋಗ್ತಾ ಇರುವಾಗ ಹೆಚ್ಚಾಯಿತು ಅಂದರೆ ಇದು ಬೇಗ ಕ್ಯೂರ್ ಕೊಡ್ಬೋದು. ಕೆಲ ಟೈಮ್ನಲ್ಲಿ ನಾವು ಮಚ್ಚ ಅಂತ ಹೇಳ್ತೀವಲ್ಲ, ಆ ಥರ ಮಚ್ಚ ಅಂದರೆ ಅದು ಬರ್ತ್ ಮಾರ್ಕ್ ಅಂತ ಹೇಳ್ತೀವಿ. ಆ ಥರ ಇದ್ದರೆ ನಿಮಗೆ ಕ್ಯೂರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದು ಇಲ್ಲ ಅಂದರೆ ನಿಮಗೆ ನಿಮ್ಮ ಕ್ಯೂರ್ ಆಗೋಕ್ಕೆ ಒಳ್ಳೆ ಚಾನ್ಸಸ್ ಇದೆ ಅಮ್ಮ. ಓಕೆ, ಈಗ ಬೆಂಗಳೂರಿಂದ ನಳಿನಿ ಕರೆ ಮಾಡಿದ್ರೆ. ನಳಿನಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ, ಹೇಳಿ ನಳಿನಿ ಅವರೇ. ಹೇಳಿ ಸರ್. ಹೇಳಿಮ್ಮ, ನಿಮ್ಮ ಪ್ರಶ್ನೆಯನ್ನು ಹೇಳಿ ನಳಿನಿ. ಮೇಡಮ್, ನಮ್ಗೆ ಕೈಯಲ್ಲಿ ಮತ್ತೆ ಕತ್ತಿನ ಮೇಲೆಲ್ಲ ಒಂಥರ ಕೆರೆತ ಆಗ್ಬಿಟ್ಟು ನವೆ ಆಗಿದೆ. ಆಮೇಲೆ ಮುಖದ ಮೇಲೆಲ್ಲ ಬ್ಲಾಕ್ ಆಗೋಗಿತ್ತು. ಓಕೆ, ಇದು ಎಷ್ಟು ವರ್ಷಗಳಾಗಿದೆ ಅಮ್ಮ? ಇವಾಗ ಮುಖದ ಮೇಲೆ ಬ್ಲಾಕ್ ಸುಮಾರು 5 ವರ್ಷದಿಂದ ಇದೆ. ಕೆರೆತ ಬಂದ್ಬಿಟ್ಟು ಇವಾಗ 1 ವಾರದಿಂದ ಆಗ್ತಾ ಇದೆ. ಹೌದಾ? ಫ್ಯಾಮಿಲಿಯಲ್ಲಿ ಬೇರೆ ಯಾರಿಗಾದ್ರು ಇತ್ತಾ ಚರ್ಮದ ರೋಗ, ಈ ಥರ ಏನಾದರೂ ತೊಂದರೆಗಳು ಯಾರಿಗಾದ್ರು ಇತ್ತಾ? ಓಕೆ, ಯಾರಿಗೂ ಏನೂ ಇಲ್ಲ. ಈ ಥರ ಇತ್ತು ಅಂದರೆ ಸ್ವಲ್ಪ ಹೈಜೀನ್ ಅಂತ ಹೇಳ್ತೀವಿ. ಈ ಥರ ಹೇಳಿದ್ನಲ್ಲ, ಸ್ವಲ್ಪ
ಎಣ್ಣೆ ಹಚ್ಕೊಳ್ಳೋದು, ಒಳ್ಳೆ ಸ್ನಾನ ಮಾಡೋದು ವಾರಕ್ಕೊಮ್ಮೆ, ಆ ಥರ ಎಲ್ಲ ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡೋದು ಅಂತ ಮಾಡಿದ್ರೆ ಕಡಿಮೆ ಆಗುತ್ತೆ. ಅಕಸ್ಮಾತ್ ಕಡಿಮೆ ಆಗಲ್ಲ ಅಂದರೆ ನೀವು ತಿರ್ಗಾ ನಾವು ಪಾಸ್ಟ್ ಹೋಮಿಯೋಪತಿ ಅಪ್ರೋಚ್ ಮಾಡಿ ನಿಮಗೆ ಒಂದು ಒಳ್ಳೆಯ ಒಂದು ದಾರಿನ ತರಿಸೋಣ. ಓಕೆ, ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳೋದಾದರೆ ಲೈಫ್ ಸ್ಟೈಲಲ್ಲಿ ಈ ಸ್ಟ್ರೆಸ್ಗಳನ್ನೆಲ್ಲ ಹೊರತು ಮರೆ ಮಾಡಿ ಸೋರಿಯಾಸಿಸ್ ಅಂತ ಚರ್ಮದ ಕಾಯಿಲೆ ಬರ್ದಿರಂಗೆ ನೋಡ್ಕೊಳ್ಳೋಕ್ಕೆ ಏನು ಟಿಪ್ಸ್ ಥರ ಹೇಳೋದಾದ್ರೆ ಏನು ಹೇಳ್ತೀರಾ? ಓಕೆ, ಅದೇ ಹೇಳಿದ್ನಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಅಡ್ಜಸ್ಟ್ ಯುವರ್ ಲೈಫ್ ಸ್ಟೈಲ್. ಓಕೆ, ಆ್ಯಂಡ್ ಆಲ್ ದಿಸ್ ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಇದೆಲ್ಲ ಇಟ್ ಕ್ಯಾನ್ ಡಬಲ್ ದಿಸ್ ಒನ್. ಅನ್ನೆಸೆಸರಿಯಾಗಿ ಸುಮ್ಗೆ ಹೋಗಿ ಟೂ ಮಚ್ ಆಫ್ ಮೆಡಿಕೇಶನ್ ತೊಗೋಬೇಡಿ. ಯಾವ ಮೆಡಿಕೇಶನ್ ಎಷ್ಟು ಮಾಡಿದಾರೋ ಅಷ್ಟು ಮಾತ್ರ ಇದು ಮಾಡ್ಕೊಂಡ್ರೆ ಆಯಿತು. ಅದೇ ಥರ ಎಕ್ಸಾಂಪಲ್, ಚಿಕ್ಕ ಹುಡುಗರಾಗಲಿ ದೊಡ್ಡವರು ಅವ್ರ ಕೆಲಸಕ್ಕೆ ಹೋಗೋದವರಾಗಲಿ ಅವ್ರಿಗೆ ಏನು ಮಾಡಬೇಕು, ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು, ಎಸ್ ನಾವು ಟಿ ವಿ ಸ್ಟೇಷನ್ಗೆ ನಾವು ಬರಬೇಕು ಅನ್ನುವಾಗ ಒಳ್ಳೆ ಪ್ಲ್ಯಾನಿಂಗ್ ಮಾಡಿಕೊಂಡು, ದ ಶೋ ಯೂಸ್ ಅಟ್ 1:30 ಅನ್ನುವಾಗ 1 o'clock ಇದು ಮಾಡಿಕೊಂಡು ಎಂಟೈರ್ ಟ್ರಾಫಿಕ್ ಜಾಮ್ ಆಗಿಬಿಡಿದೆ, ಬೆಂಗಳೂರಿನಲ್ಲಿ ಯಾರು ಗಾಡಿ ಓಡಿಸೋಕೆ ಬರೋಲ್ಲ ಅಂತ ನಾವು ಟೆನ್ಷನ್ ಮಾಡೋಕೆ ಸ್ಟ್ರೆಸ್ಗಿಸ್ ಎಲ್ಲ 12:30ಗೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಆರಾಮ್ ಇಲ್ಲಿ ಬರ್ಬೋದು. ದಿಸ್ ಆರ್ ಸಮ್ ಆಫ್ ದ ಪ್ಲಾನ್ಸ್ ವಿಚ್ ವಿಲ್ ಅವಾಯ್ಡ್ ದಿಸ್ ಟ್ರಿಗರ್ ಫ್ಯಾಕ್ಟರ್ಸ್. ಆವಾಗ ಚರ್ಮ ಆಗಲಿ, ಮನಸ್ಸಾಗಲಿ, ನಿಮ್ಮ ವಾತಾವರಣ ಆಗಲಿ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೋರಿಯಾಸಿಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಸೋರಿಯಾಸಿಸ್ ಅಂದರೆ ದೀರ್ಘಕಾಲೀನ ಚರ್ಮದ ಸೋಂಕು. ಇದಕ್ಕೆ ಬರೋದಕ್ಕೆ ಅನೇಕ ಕಾರಣಗಳಿದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದಿರ್ಬೋದು ಅಥವಾ ಅನುವಂಶಿಯಾಗಿ ಕೂಡ ಬರ್ಬೋದು. ಆದರೆ ಮುಖ್ಯವಾಗಿ ಸ್ಟ್ರೆಸ್, ಚಿಂತೆ, ಆತಂಕಗಳನ್ನು ದೂರ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.